Hey guys, welcome back to my YouTube channel Ranjita Santosh Vlogs. ಫ್ರೆಂಡ್ಸ್, ನಾನು ಸಂಡೇ ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ನಾನು ನನ್ನ ಮಗನ ಜೊತೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಏನಿಲ್ಲ, ಆಲ್ ಆಫ್ ಎ ಸಡನ್ ಹೊರಟ್ವಿ. ಸಂಡೇ ಅಲ್ವಾ, ಎಲ್ಲಾದರೂ ಹೋಗಿ ಬರೋಣ ಅಂತ ಹೊರಟ್ವಿ. ಹಂಗೆ ಹೋಗ್ತಾ ನನ್ನ ಮಗ ಇವತ್ತೊಂದಿನ ನಾನು ಗಾಡೀಲಿ ಫ್ರಂಟಲ್ಲಿ ಕೂತ್ಕೊತೀನಿ ಅಮ್ಮ ಅಂತ ಹೇಳ್ದ. ಅಲ್ಲದೆ ಅವನು ದೊಡ್ಡವನಾಗಿದ್ದಾನೆ, ಚಿಕ್ಕವನೇನಲ್ಲ. ನನ್ನ ಮಗ 8 ವರ್ಷದವನು. ಸೊ ಅವನಿಗೆ ಡಿಸಪಾಯಿಂಟ್ ಮಾಡೋಕ್ಕೂ ಇಷ್ಟ ಆಗಿರಲಿಲ್ಲ. ಹಂಗಂತ ಮಕ್ಕಳು ಹೇಳೋದಕ್ಕೆಲ್ಲ ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಪೇರೆಂಟ್ಸ್ ಅವ್ರಿಗೆ ಖುಷಿ ಪಡಿಸೋದು ಎಷ್ಟು ಇಂಪಾರ್ಟೆಂಟೋ ಅವ್ರ ಬಗ್ಗೆ ಅಷ್ಟೇ ಕೇರು ಇರಬೇಕು. ಆ್ಯಸ್ ಎ ಪೇರೆಂಟ್ಸ್ ನಮಗೆ ಆದಂಥ ಜವಾಬ್ದಾರಿಗಳಿರ್ತವೆ. ಸರಿ ಆಯಿತು ಅಂದ್ಬಿಟ್ಟು ಅವನ್ನ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡು ನಾನು ಮೇನ್ ರೋಡಲ್ಲಿ ಹೋಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೆ. ನಮಗೆ ಸಿಟಿ ನಿಯರೇ ಇತ್ತು. ಅಂದರೆ 1-2 ಕಿಲೋಮೀಟರ್ಸಲ್ಲೇ ನನಗೆ ಸಿಟಿ ನಿಯರ್ ಇರೋದ್ರಿಂದ ಓಕೆಪ್ಪ ಇವತ್ತೊಂದಿನ ಕೂತ್ಕೋ ಅಂತ ಹೇಳ್ಬಿಟ್ಟು ನಾನು ಮೇನ್ ರೋಡ್ ಬಿಟ್ಬಿಟ್ಟು ಶಾರ್ಟ್ ಕಟ್ಟಲ್ಲೇ ಹೋಗ್ತಾಯಿದ್ದೆ ಸಿಟಿಗೆ. ಹೀಗೆ ಹೇಳಿದರು ನೇಬರ್ಸು, ಹಾಸನಲ್ಲಿ MG ರೋಡಲ್ಲಿ ಗಣಪತಿ ಚೆನ್ನಾಗಿದೆ, ತೋರಿಸ್ಕೊಂಡು ಬನ್ನಿ ಅಂತ. ನಾನು ಹೆಂಗೂ ಸಂಜೆ ಆಗಿದೆ, ನಾವು ಆಚೆ ಈಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಗಣಪತಿ ತೋರಿಸ್ಕೊಂಡು ಹಂಗೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತಲ್ಲ ಅಂದ್ಬಿಟ್ಟು ಹಾಗೆ ಬಂದೆ. ಬಟ್ ಡಿಸಪಾಯಿಂಟೆಡ್ ಆಗೋಯಿತು, ಅಲ್ಲಿ ಗಣಪತಿ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ವಾಪಸ್ ಹೋಗಿ ನಂದು ವಾಚ್ ರೆಡಿ ಮಾಡಿಸೋದಿತ್ತು ಸ್ವಲ್ಪ. ಅದು ಶೆಲ್ಸ್ ಎಲ್ಲ ಡೌನ್ ಆಗಿತ್ತು, ಅದನ್ನು ಹಾಕ್ಸ್ಕೊಂಡು, ಹಾಗೆ ಸ್ವಲ್ಪ ಬೆಲ್ಟ್ ಎಲ್ಲ ಕಟ್ಟಾಗಿತ್ತು, ಅದನ್ನು ಹಾಕ್ಸ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಹೇಗೂ ಸಿಟಿಗೆ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಬಂದೆ ಅವನ ಜೊತೆನೇ ಹೋಗ್ಬಿಟ್ಟು. ಅಮ್ಮ ನನಗೂ ವಾಚ್ ಬೇಕು, ನನಗೆ ಸ್ಮಾರ್ಟ್ ವಾಚ್ ಬೇಕು ಅಂತ ನನ್ನ ಮಗ ಹಠ ಮಾಡ್ತಾಯಿದ್ದ. ಸೊ ಸ್ಮಾರ್ಟ್ ವಾಚ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅವನು ಏನೂ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇರೋ ವಾಚನ್ನೇ ರೆಡಿ ಮಾಡಿಸ್ಕೊಂಡು ಬಂದೆ. ಬರ್ತಾ ಆನ್ ದಿ ವೇ NR ಸರ್ಕಲ್ ಹಾಸನಲ್ಲಿ ಗೊತ್ತಿರ್ಬೋದು, ಗಣಪತಿ ಪೆಂಡಲ್ ಇದೆಯಲ್ಲ, ಅಲ್ಲಿ ತೋರಿಸ್ಕೊಂಡು ಬರೋಣ. ಅಟ್ಲೀಸ್ಟ್ MG ರೋಡಲ್ಲಿ ತೋರ್ಸೋಕ್ಕಾಗಲಿಲ್ಲ, ಇಲ್ಲಾದರೂ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದೆ ಅವನ್ನ. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಗಣಪತಿ ದರ್ಶನ ಎಲ್ಲ ಮುಗೀತು, ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಇಬ್ಬರೂ ಗಣಪತಿ ತೋರಿಸ್ಕೊಂಡು ಅವನಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾನು ನನ್ನ ಮಗ ಇಬ್ಬರೂ. ಅದಾದಮೇಲೆ ನಾವು ಐಬ್ಯಾಕ್ ಹೋಗಿ ಬಂದ್ವಿ. ಸೊ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದಮೇಲೆ ಅಫ್ಕೋರ್ಸ್ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ, ಅಮ್ಮ ನಮ್ಗೆ ಅದು ಕೊಡಿಸಿ, ಇದು ಕೊಡಿಸಿ, ಟಾಯ್ಸ್ ಕೊಡಿಸಿ, ನಂಗೆ ಅದು ತಿನ್ನಿಸಿ, ಇದು ತಿನ್ನಿಸಿ ಅಂತ. ಸೊ ನಾನು ಅಲ್ಲೆಲ್ಲೂ ಹೋಗಲ್ಲ. ಫುಡ್ ಕೋರ್ಟ್ ಆಗಿರ್ಬೋದು ಇಂಥದಕ್ಕೆಲ್ಲ ನನ್ನನ್ನು ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅದು ನನಗೆ ಇಷ್ಟ ಆಗಲ್ಲ. ಅಲ್ಲಿ ನೀಟಾಗಿ ಹೈಜಿನಿಕ್ ಇರಲ್ಲ ಆ್ಯಂಡ್ ಹೆಲ್ದಿ ಆಗಿರೋವಂಥ ಫುಡ್ಸ್ ಯಾವುದು ನಮಗೆ ಅಲ್ಲಿ ಸಿಗಲ್ಲ. ಸೊ ಹಂಗಾಗಿ ನಾನು ಅದನ್ನು ಯಾವತ್ತೂ ಅವನಿಗೆ ಪ್ರಿಫರ್ ಮಾಡಲ್ಲ, ಆದಷ್ಟು ಕಡಿಮೆ ಮಾಡ್ತೀನಿ. ಇಂಥ ಐಸ್ ಕ್ರೀಮ್ಸು ಇಂಥದ್ದೆಲ್ಲ ಯಾವಾಗಲೂ ಇಲ್ಲ, ಒಂದು ಮಂತ್ಲಿ ಒನ್ಸ್ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ನಾನು ಅವನಿಗೆ ಕೊಡಿಸ್ತೀನಿ ಅಷ್ಟೇ. ಅದು ಸ್ವಲ್ಪ. ಮಕ್ಕಳು ಅಂತ ಅಂದಮೇಲೆ ಐಸ್ ಕ್ರೀಮು, ಚಾಕ್ಲೇಟ್ಸು ಇಂಥದಕ್ಕೆ ಆಸೆ ಪಡೋದು ಕಾಮನ್ನು. ಅದು ನನಗೆ ಗೊತ್ತಿರೋದ್ರಿಂದ ಸ್ವಲ್ಪ ಹೈಜಿನಿಕ್ ಎಲ್ಲಿರುತ್ತೋ, ಸ್ವಲ್ಪ ಕ್ಲೀನ್ಲಿನೆಸ್ ಎಲ್ಲಿ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ಕರ್ಕೊಂಡೋಗಿ ಕೊಡಿಸ್ತೀನಿ ನನಗೆ. ಫ್ರೆಂಡ್ಸ್, ನಾನು ಯೂಶ್ವಲಿ ಸಂಡೇ ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಬ್ಯುಸಿ ಇದ್ದರೂ, ಸಂಡೇ ಮಾತ್ರ ಮೋಸ್ಟ್ ಆಫ್ ದ ಟೈಮ್ ನನ್ನ ಮಗನಿಗೋಸ್ಕರನೇ ನಾನು ಎತ್ತಿಡ್ತೀನಿ. ಅವನ ಜೊತೆನೇ ಜಾಸ್ತಿ ಟೈಮ್ ಕಳೆಯೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು. ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವನಿಗೆ, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾನೆ. ಬಟ್ ಸ್ಟಿಲ್ ನಮ್ಮ ಪೇರೆಂಟ್ಸ್ ಜೊತೆನೂ ಸ್ವಲ್ಪ ಮಕ್ಕಳು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದ್ಬಿಟ್ಟು ಅವನ್ನ ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಟ್ಲೀಸ್ಟ್ ಅವನ ಜೊತೆ ಆಟ ಆಡೋಕ್ಕಾದ್ರೂ ನಾನು ಟೈಮ್ ಕೊಡ್ತೀನಿ. ನಾವು ಪೇರೆಂಟ್ಸು ಎಷ್ಟೇ ಬ್ಯುಸಿ ಇದ್ರೂ, ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಮಕ್ಕಳಿಗೆ ಅವ್ರಿಗೆ ಆದಂಥ ಕೆಲವೊಂದು ಸ್ಟ್ರೆಸ್ ಇರುತ್ತೆ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ನಾವು ಎಷ್ಟೇ ಬ್ಯುಸಿ ಇದ್ರೂ ನಾವು ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟು
ಅವ್ರ ಜೊತೆ ಇರೋದ್ರಿಂದ ತುಂಬ ಖುಷಿ ಪಡ್ತಾರೆ, ಅವ್ರಿಗೆ ದೇ ವಿಲ್ ಬಿ ಹ್ಯಾಪಿ. ಹಾಗೆ ಬರ್ತಾ ಆನ್ ದಿ ವೇ ಸ್ಮಾರ್ಟ್ಗೆ ಹೋಗಿದ್ದೆ. ಸ್ಮಾರ್ಟಲ್ಲಿ ಅವನಿಗೆ ಡೈಲಿ ಯೂಸ್ ಮಾಡೋಕ್ಕೆ ಶಾರ್ಟ್ಸ್ ಬೇಕಿತ್ತು ನನ್ನ ಮಗನಿಗೆ. ಸೊ ಶಾರ್ಟ್ಸ್ನ ತೊಗೊಂಡು ಬಂದೆ. ಬರೋ ಅಷ್ಟರೊಳಗೆ ಕತ್ಲೆ ಆಗೋಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ವಾರ ಪೂಜೆ ಇಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲೂ ಇರುತ್ತೆ. ನಮ್ಮ ಮನೇಲಿ ಏನು ಸ್ಪೆಷಲ್ ಏನಿಲ್ಲ. ನಮ್ಮ ಮನೇಲೂ ಸೋಮವಾರ ಮಂಡೇ ಅಂದರೆ ವಾರ ಪೂಜೆ ಎಲ್ಲ ಇರುತ್ತೆ. ಸಂತೋಷ್ ಬೆಳಿಗ್ಗೆನೇ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದೇ ಸ್ನಾನ ಮಾಡಿ ಪೂಜೆ ಮಾಡೋದು. ನನ್ನ ಕೆಲಸ ಏನೇನಿರುತ್ತೆ ಅದು ನಾನು ಮಾಡ್ಕೊಳ್ತಾ ಇರ್ತೀನಿ. ಅವ್ರ ಪಾಡಿಗವರು ಕೆಲ್ಸಕ್ಕೆ ಹೋಗೋ ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಟಿರ್ತಾರೆ. ಸೊ ಅವ್ರು ಹೋದ್ಮೇಲೆ ಮಿಕ್ಕಿದ್ದೇನು ಕೆಲಸ ಇರುತ್ತೆ ನಾನು ಅದನ್ನು ಮಾಡ್ಕೊತೀನಿ. ನನ್ನ ಮಗ ಸ್ಕೂಲಿಗೆ ಹೋದ. ಅವ್ನು ಸ್ಕೂಲಿಗೆ ಹೋಗಿ ಅವ್ನ ಬಾಕ್ಸಸ್ ರೆಡಿ ಮಾಡಿ ಟೈಮ್ ಟೇಬಲ್ ಜೋಡಿಸಿ ಅವನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಮನೆಗೆ ಬರೋ ಅಷ್ಟರೊಳಗಡೆನೆ ಅವ್ನು ಬಂದಾದಮೇಲೆ ನನಗೆ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನನ್ನ ಡೈಲಿ ರುಟೀನ್ ಏನಿರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಮಧ್ಯೆ ಸೈಕಲ್ ಗ್ಯಾಪಲ್ಲಿ ಎನರ್ಜಿಗೆ ಅಂದ್ಬಿಟ್ಟು ನಾನು ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೆ. ಯೂಶ್ವಲಿ ನಾನು ಕ್ಯಾರೆಟ್ ಬೀಟ್ರೋಟ್ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯಲ್ಲ, ಸ್ಲೈಸ್ ಮಾಡ್ಕೊಂಡು ತಿನ್ನಬೇಕು, ಹಾಗೇ ತಿನ್ನಬೇಕು ಕೂಡ ಜ್ಯೂಸ್ಗಿಂತ. ಸೊ ನನಗೆ ಟೈಮ್ ಇರಲಿಲ್ಲ, ಕೆಲಸದ ಮಧ್ಯೆ ಇದನ್ನು ಮಾಡ್ಕೊಬೇಕು ಮಧ್ಯ ಅಂತ ನಾನು ಗ್ರೈಂಡ್ ಮಾಡಿಕೊಂಡು ಕುಡಿತಾ ಇದ್ದೆ. ಸೊ ಇದಾದಮೇಲೆ ಮನೆ ಕೆಲಸದ ಜೊತೆನೂ ನಾನು ಮಧ್ಯ ಸ್ನ್ಯಾಕ್ಸು ತಿಂತಾ ಇರ್ತೀನಿ. ಲೈಕ್ ವೆಜ್ಜೀಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ತಿಂತಾ ಇರ್ತೀನಿ. ಎಲ್ಲರ ಮನೇಲೂ ನಮ್ಗೆ ಕೆಲಸ ಮಾಡ್ತಾ ಏನಾದರೂ ತಿಂತಾ ಇರಬೇಕು, ಎನರ್ಜಿ ಬೇಕು, ನಮ್ಗೆ ಎನರ್ಜಿ ಲಾಸ್ ಆಗ್ತಿದೆ ಅಂತ ಫೀಲ್ ಆಗುತ್ತೆ, ಏನಾದರೂ ತಿಂತಾ ಇರ್ತೀನಿ, ಅದೇನಿಲ್ಲ ತಿಂತಾ ಇರ್ತೀನಿ. ಸೊ ಹಾಗಾಗಿ ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಆಗಿರುತ್ತೆ ನಂದು. ಲೈಕ್ ನನ್ನ ಮಗ ಹೋಗಿ ಒಂದು 9 ಗಂಟೆ 9:15 ಅಷ್ಟರೊಳಗೇ ನನ್ನ ಬ್ರೇಕ್ಫಾಸ್ಟ್ ಮುಗ್ದೋಗಿರುತ್ತೆ. ಸೊ ಮುಗಿಸ್ಕೊಂಡು ನಾನು ಮನೆ ಕೆಲಸ ಮಾಡಿ ನನ್ನ ಎಕ್ಸಸೈಸ್ ನನ್ನ ರುಟೀನ್ ಸ್ಟಾರ್ಟ್ ಆಗೋ ಮುಂಚೆ ಅದಕ್ಕೆ ಟೈಮ್ ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಎಲ್ಲಿ ಎನರ್ಜಿ ಇರುತ್ತೆ ನಮಗೆ ಅಲ್ವಾ. ಸೊ ನಾನು ಪೂರ್ತಿ ಎನರ್ಜಿ ನಿಲ್ಲಾಗೋಕ್ಕೆ ನಾನು ಬಿಡಲ್ಲ, ಏನಾದರೂ ತಿಂತಾ ಇರ್ತೀನಿ. ಲೈಕ್ ಮಧ್ಯ ಸ್ನ್ಯಾಕ್ಸ್ ಥರ ಏನಾದರೂ ತಗೊಳ್ತಾ ಇರ್ತೀನಿ. ಸೊ ಹಂಗಾಗಿ ಪೂರ್ತಿ ಎನರ್ಜಿ ಲಾಸ್ ಮಾಡಿಕೊಂಡು ಯಾರಿಗೂ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸೊ ಏನು ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಇಟ್ಸ್ ಮೈ ಟೈಮ್, ನಂದು ಪ್ರಿಷಿಯಸ್ ಟೈಮ್ ಇದು. ಈ ಟೈಮ್ನ ನಾನು 1 ಮಿನಿಟು ನಾನು ವೇಸ್ಟ್ ಮಾಡಲ್ಲ. ಏನು ಗೊತ್ತಾ, ಆಲ್ರೆಡಿ 12:30 ಆಗಿದೆ ಟೈಮು. 12:30ಲಿ ಯಾರು ಎಕ್ಸಸೈಸ್ ಮಾಡ್ತಾರೆ ಗುರು? ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಮ್ಯಾನೇಜ್ ಮಾಡಲೇಬೇಕು. ನೀವೇ ನೋಡಿದ್ರಲ್ವ ಎಷ್ಟೊಂದು ಕೆಲಸ ಇತ್ತು, ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಇವಾಗ 30 to 40 ಮಿನಿಟ್ಸು ನಾನು ಎಕ್ಸಸೈಸ್ ಮಾಡ್ತೀನಿ. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಟ್ಸ್ ಆಲ್ರೆಡಿ ಲೇಟ್. ಮತ್ತು ನಾನು ಅಡುಗೆ ಮಾಡಿ ಮಧ್ಯಾಹ್ನ ಲಂಚ್ಗೂ ಪ್ರಿಪೇರ್ ಮಾಡಬೇಕು. ಸೊ ಹಂಗಾಗಿ ಅದಾದಮೇಲೆ ಊಟ ಎಲ್ಲ ಆದಮೇಲೆ ಇನ್ನೇನು ನನ್ನ ಮಗ ಬಂದುಬಿಡ್ತಾನೆ, ಅವನ್ನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸೊ ಹಂಗಾಗಿ ನಾನು ಟೈಮ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ನೋಡಿ ಹೆಣ್ಮಕ್ಳ, ನಿಮ್ಮ ಥರನೇ ನಾನು ಹೌಸ್ ವೈಫ್, ಮದರ್, ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು. ಸೊ ನಮಗೋಸ್ಕರ ಆನೆಸ್ಟಾಗಿ ಹೇಳಿ, ಯಾರು ಒಂದು 30 ಮಿನಿಟ್ಸ್ ಫೋನ್ ಇಟ್ಕೊಂಡು ನೋಡಲ್ವಾ? ಸೊ ಅದೇ ಒಂದು 30 ಮಿನಿಟ್ಸ್ ಎತ್ತಿಟ್ಕೊಂಡು ನಮಗೋಸ್ಕರ ನಾವು ಕೇರ್ ಮಾಡ್ಕೊಳ್ಳೋಣ. ಇಟ್ಸ್ ಲೈಕ್ ಎ ಡೆಪಾಸಿಟ್. ನಮ್ಮ ಏಜ್ ಆದಮೇಲೆ ಪೆನ್ಷನ್ ತಗೊಳ್ತೀವಲ್ಲ, ಅದೇ ಥರ ಏಜ್ ಆದಮೇಲೆ BP ಶುಗರ್ಗೆ, ಮಂಡಿ ನೋವು, ಮೈಕೈ ನೋವಿಗೆ ಹಾಕೋ ಮೆಡಿಸನ್ನು, ಟ್ಯಾಬ್ಲೆಟ್ಸ್ ಎಲ್ಲ ಸೇವ್ ಆಗಬೇಕು ಅಂದರೆ ಇವಾಗ ಸ್ವಲ್ಪ ಏಜ್ ಇರುವಾಗಲೇ ನಾವು ಸ್ವಲ್ಪ ಕಸರತ್ತು ಮಾಡಿ ಇಟ್ಕೊಳ್ಳೋಣ, ಫಿಟ್ಟಾಗಿರೋಣ ಅಂತ ಅಷ್ಟೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ನಾನು ಎಕ್ಸಸೈಸ್ ಮಾಡೋ ಮುಂಚೆ ಒಂದು 20 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿಕೊಂಡೆ. ಅದಾದಮೇಲೆ ನಾನು ಇವತ್ತು ನನಗೆ ಐ ಆಮ್ ಕ್ಲಿಯರ್ ಅಬೌಟ್ ಇಟ್. ನನಗೆ ನನ್ನ ಬಾಡಿನಲ್ಲಿ ಎಲ್ಲಿ ಫ್ಯಾಟ್ ಕನ್ಸ್ಯೂಮ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅದರಿಂದ ಇವತ್ತು ನಾನು ನನ್ನ ಲೋಯರ್ ಪಾರ್ಟ್ ಆಫ್ ಮೈ ಬಾಡಿ, ನನ್ನ ಲೋಯರ್ ಬಾಡಿಗೆ ನಾನು ಇವತ್ತು ಫೋಕಸ್ ಮಾಡ್ತಾ ಇದ್ದೆ. ಸೊ ಅದರಿಂದ ಇವತ್ತಿನ ಎಕ್ಸಸೈಸಸ್ ಎಲ್ಲ ಆಲ್ ಅಬೌಟ್ ಲೋಯರ್ ಬಾಡಿ.
ತಕ್ಕ ಮಟ್ಟಿಗೆ ಸ್ವೆಟ್ ಆಗಿದ್ದೀನಿ. ಸ್ವೆಟ್ ಅಂದರೆ ಏನು ಗೊತ್ತಾ, ಈಗ ಒಂದು 2 ಮಂತ್ಸ್ ಬ್ಯಾಕ್ ನಾನು ಎಕ್ಸಸೈಸ್ ಮಾಡ್ತಾಯಿದ್ರೆ ಲೈಕ್ ಸ್ವೆಟ್ ಡ್ರಾಪ್ ಆಗ್ತಿತ್ತು ಮ್ಯಾಟ್ ಮೇಲೆ. ಇವಾಗ ಸ್ವಲ್ಪ ಎನರ್ಜಿ ಡಲ್ ಆಗಿದೆ ಅನಿಸುತ್ತೆ. ವಯಸ್ಸಾಯ್ತಲ್ಲ, ಏಜ್ ಆಗೋಯ್ತಲ್ಲ, ಅದಕ್ಕೆ ಅನಿಸುತ್ತೆ ಎನರ್ಜಿ ಇನ್ನೂ ಸಾಲದು. ಪರವಾಗಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ತುಂಬ ರಿಗ್ರೆಟ್ ಆಗೋದು ಬೇಡ ಅದ್ರ ಬಗ್ಗೆ. ಏಜ್ ಆಗೋಯ್ತಲ್ಲ ಅಂತ ಅದೆಲ್ಲರಿಗೂ ಆಗೋದೆ. ಕಾಲಕ್ರಮೇಣ ಕಾಲಕ್ಕೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸ್ಟೇ ಫಿಟ್, ಸ್ಟೇ ಸ್ಟ್ರಾಂಗ್, ಬಿ ಬ್ರೇವ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.